ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ಭಾರತದ ಲೋಕಸಭಾ ಎಲೆಕ್ಷನ್ನ ಎಕ್ಸಿಟ್ ಪೋಲು ಇವಾಗ ಹೊರ ಬಂದಿದೆ. ಸೊ ಈ ಎಕ್ಸಿಟ್ ಪೋಲ್ ಏನು ಹೇಳುತ್ತೆ ಅಂತ ಅಂದ್ಬಿಟ್ಟು ಇವತ್ತು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಮತ್ತು ಇನ್ಯಾಕೆ ತಡ, ಬನ್ನಿ. ಸೊ ಫಸ್ಟ್ ಆಫ್ ಆಲ್, ಎಕ್ಸಿಟ್ ಪೋಲ್ ಅಂದರೆ ಏನು, ಸೊ ಇದು ಯಾಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಎಕ್ಸಿಟ್ ಪೋಲ್ ಅಂತ ಅಂದರೆ, ಈ ರಿಸಲ್ಟ್ ಬರೋಕ್ಕೂ ಮುಂಚೆ ಯಾರ್ಯಾರು ವೋಟ್ ಮಾಡಿರ್ತಾರೋ ಅವ್ರ ಹತ್ರ ಅವರೊಂದಷ್ಟು ಒಪಿನಿಯನ್ನು ತಗೊಂಡು ಈ ಎಕ್ಸಿಟ್ ಪೋಲ್ ರಿಸಲ್ಟನ್ನ ಪ್ರಿಪೇರ್ ಮಾಡಿರ್ತಾರೆ. ಅಂದರೆ ಇದು ಆಲ್ಮೋಸ್ಟ್ ಒಂದು 60-70% ಇದೇ ಥರ ಇರುತ್ತೆ ಆ ಟ್ರೆಂಡ್ ನೋಡ್ಕೊಂಬಂದರೆ. ಅಂದರೆ ಲೈಕ್ ಎಷ್ಟು ಸೀಟ್ಸ್ ಗೆದ್ದಿರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಇದು ಚೇಂಜ್ ಆಗೋ ಚಾನ್ಸಸ್ಸು ಇರುತ್ತೆ. ಲೈಕ್ ಎಕ್ಸಿಟ್ ಪೋಲೇ ಬೇರೆ ಬಂದಿರ್ಬೋದು, ಆಮೇಲೆ ನಾರ್ಮಲ್ ರಿಸಲ್ಟ್ ಅಂದರೆ ಲೈಕ್ ರಿಸಲ್ಟ್ ಫೈನಲ್ ರಿಸಲ್ಟ್ ಬರುತ್ತಲ್ಲ ಎಲೆಕ್ಷನ್ದು ಕೌಂಟಿಂಗ್ ಆದಮೇಲೆ, ಸೊ ಆ ರಿಸಲ್ಟು ಚೇಂಜ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇದುವರೆಗೂ ನೋಡಿದ್ರಲ್ಲಿ 60-70% ಇದೇ ಥರ ಬಂದಿದೆ. ಈ ಎಕ್ಸಿಟ್ ಪೋಲ್ ಹೇಗೆ ಹೇಳಿರ್ತಾರೋ ಆ ಥರ ಆಲ್ಮೋಸ್ಟ್ ಬಂದಿದೆ. ಸೊ ಇದಾಗಿತ್ತು ಎಕ್ಸಿಟ್ ಪೋಲ್ ಬಗ್ಗೆ. ಸೊ ಇನ್ನೊಂದೇನು ಅಂತ ಅಂದರೆ, ಇದು ಹೇಗೆ ಮಾಡ್ತಾರೆ ಅಂತ ಅಂದರೆ, ಅದೇ ಹೇಳಿದ್ನಲ್ಲ, ಒಪಿನಿಯನ್ನು ಫಸ್ಟು ವೋಟರ್ಸಿಂದ ಒಪಿನಿಯನ್ ತೊಗೊತಾರೆ. ನಾವು ಯಾರಿಗೆ ವೋಟ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಒಂದಷ್ಟು ಒಪಿನಿಯನ್ ತೊಗೊತಾರೆ. ಇದು ಬೇಸಿಕಲಿ ನ್ಯೂಸ್ ಚಾನಲ್ಸು, ಆಮೇಲೆ ಒಂದಷ್ಟು ಏಜೆನ್ಸಿಗಳಿರ್ತವೆ, ಅವರು ಈ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ. ಬೈ ಫೋನ್ ಇರ್ಬೋದು, ಇಲ್ಲ ಡೈರೆಕ್ಟಾಗಿ ಮಾತುಕತೆಯಿಂದ ಇರ್ಬೋದು. ಈ ಥರ ಅವರು ನಿಮ್ಮ ವೋಟ್ ಯಾರಿಗೆ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು ಅವರು ಕಂಡುಹಿಡಿತಾರೆ, ನೀವಲ್ಲ, ಅವ್ರು ಕಂಡುಹಿಡಿತಾರೆ. ಸೊ ಅದರಿಂದ ಅವರು ಆ ಸ್ಟ್ಯಾಟಿಸ್ಟಿಕ್ಸಿಂದ ಡೇಟಾ ಅನಾಲಿಟಿಕ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಈ ಎಕ್ಸಿಟ್ ಪೋಲ್ನ ಪ್ರಿಪೇರ್ ಮಾಡಿರ್ತಾರೆ. ಸೊ ಇದಾಗಿತ್ತು ಎಕ್ಸಿಟ್ ಪೋಲ್ ಬಗ್ಗೆ ಇನ್ನಷ್ಟು ವಿಷಯ. ಸೊ ಭಾರತದಲ್ಲಿ ಮೇಯ್ನಾಗಿ 2 ಟೈಪ್ ಆಫ್ ಅಲಯನ್ಸ್ ಇರುತ್ತೆ. ಒಂದು NDA ಅಂತ, ಇನ್ನೊಂದು UPA ಅಂತ. ಆಮೇಲೆ ನೆಕ್ಸ್ಟು ಅದರ್ಸು. ಈ ಅದರ್ಸ್ ಅವ್ರು ಬಂದುಬಿಟ್ಟು ಎಲ್ಲಿಗಾರು ಸೇರ್ಕೋಬೋದು. ಲೈಕ್ ದೇ ವಿಲ್ ಬಿ ಕಂಟೆಸ್ಟಿಂಗ್ ಫ್ರಮ್ ಅ ಇಂಡಿವಿಜುವಲ್, ಆ ಥರ ಇರುತ್ತೆ. ಸೊ ಆಮೇಲೆ ನೆಕ್ಸ್ಟು ಇನ್ನೊಂದೇನಪ್ಪ ಅಂತ ಅಂದರೆ, NDA ಬಂದ್ಬಿಟ್ಟು BJP ಅವ್ರು ಲೀಡ್ ಮಾಡ್ತಿರ್ತಾರೆ. ಆಮೇಲೆ UPA ಬಂದ್ಬಿಟ್ಟು ಕಾಂಗ್ರೆಸ್ ಅವ್ರು ಲೀಡ್ ಮಾಡ್ತಿರ್ತಾರೆ. ಸೊ NDA ಫುಲ್ ಫಾರ್ಮು ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಚೆಕ್ ಮಾಡ್ತೀನಿ NDA ಅಂದರೆ ಏನು ಅಂತ. ಸೊ NDA ಅಂತ ಅಂದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ, ಆಯಿತಾ. ಆಮೇಲೆ ನೆಕ್ಸ್ಟು UPA ಬಗ್ಗೆನೂ ಚೆಕ್ ಮಾಡಿಬಿಡೋಣ. UPA ಅಂತ ಅಂದರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ. ಸೊ ಇದು ಕಾಂಗ್ರೆಸ್ ಅವ್ರು ಮಾಡ್ತಾರೆ. ಆಮೇಲೆ NDA ಬಂದುಬಿಟ್ಟು BJP ಅವರು ಲೀಡ್ ಮಾಡ್ತಾರೆ. ಸೊ ಇವಾಗ ಹೊಸದಾಗಿ 2024 ಎಲೆಕ್ಷನ್ಗೆ, ಅಂದರೆ ಭಾರತದ 2024 ಎಲೆಕ್ಷನ್ಗೆ ಈ ಕಾಂಗ್ರೆಸ್ ಅವರು UPA ಅಲಯನ್ಸ್ ಅಂತ ಹೆಸರನ್ನ ಚೇಂಜ್ ಮಾಡಿಬಿಟ್ಟು ಏನಂತ ಇಟ್ಟಿದ್ದಾರೆ ಅಂದರೆ ಇಂಡಿಯಾ ಅಲಯನ್ಸ್ ಅಂತ ಇಟ್ಟಿದ್ದಾರೆ. ಸೊ ಇಂಡಿಯಾ ಅಂತ ಅಂದರೆ ಏನಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಇಂಡಿಯಾ ಅಲಯನ್ಸ್. ಸೊ ಇಂಡಿಯಾ ಅಲಯನ್ಸ್ ಅಂತ ಅಂದರೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲಯನ್ಸ್ ಅಂತ. ಸೊ ಇದೆಲ್ಲ ಸ್ಟ್ರಾಟಜಿ ಚೇಂಜ್ ಮಾಡಿದ್ದಾರೆ, UPA ಇಂದ ಇಂಡಿಯಾ ಅಂತ ಮಾಡಿದ್ದಾರೆ. ಸೊ ಇವಾಗ ಏನಾಯಿತು ಅಂತ ಅಂದರೆ 2 ಥರ ಅಲಯನ್ಸ್ ಆಯಿತು ಇವಾಗ. ಮತ್ತೆ NDA, ಆಮೇಲೆ ಇಂಡಿಯಾ, ಆಮೇಲೆ ಅದರ್ಸ್. ಸೊ ಇವಾಗ NDAಗೆ ಎಷ್ಟು ಬರುತ್ತೆ, ಇಂಡಿಯಾಗೆ ಎಷ್ಟು ಬರುತ್ತೆ, ಆಮೇಲೆ ಅದರ್ಸಿಗೆ ಎಷ್ಟು ಬರುತ್ತೆ ಅಂದ್ಬಿಟ್ಟು ಎಕ್ಸಿಟ್ ಪೋಲಲ್ಲಿ ಒಂದಷ್ಟು ರಿಸಲ್ಟ್ಸ್ ಕಳಿಸಿದ್ದಾರೆ. ಸೊ ನೆನ್ನೆ ಹೊರ ಬಂದಿದೆ ಅದು. ಸೊ ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಳ್ಳೋಣ ಅಂತಲೇ ಬಂದಿರೋದು. ಸೊ ಇದಾಗಿತ್ತು ಸ್ವಲ್ಪ ಬೇಸಿಕ್ಸ್. ಎಕ್ಸಿಟ್ ಪೋಲ್ ಅಂದರೆ ಏನು, NDA ಅಂದರೆ ಏನು, ಇಂಡಿಯಾ ಅಂದರೆ ಏನು, ಆಮೇಲೆ UPA ಅಂದರೆ ಏನು, ಅದರ್ಸ್ ಅಂದರೆ ಏನು ಅಂತ ಅಂದ್ಬಿಟ್ಟು ಇವಾಗ ನಿಮಗೆ ಅರ್ಥ ಆಗಿರಬೇಕು. ಸೊ ಇವಾಗ ನೆಕ್ಸ್ಟು ಎಕ್ಸಿಟ್ ಪೋಲಿಗೆ ಬಂದುಬಿಡೋಣ. ಸೊ ನಿಮ್ಗಾಗಲೇ ಹೇಳಿದ್ದೆ ಎಕ್ಸಿಟ್ ಪೋಲು ಯಾರ್ಯಾರು ಮಾಡ್ತಾರೆ ಅಂತ. ನ್ಯೂಸ್ ಚಾನಲ್ ಅವ್ರು ಮಾಡ್ತಾರೆ, ಆಮೇಲೆ ಒಂದಷ್ಟು ಏಜೆನ್ಸಿಗಳು ಇರ್ತವೆ, ಅವರು ಮಾಡ್ತಾರೆ. ಸೊ ಇವಾಗ ಆ ಏಜೆನ್ಸೀಸು, ನ್ಯೂಸ್ ಚಾನಲ್ಗಳು ಏನು ಎಕ್ಸಿಟ್ ಪೋಲ್ನ ಪ್ರಿಡಿಕ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಫಸ್ಟ್ ಒನ್, ಜನ್ ಕಿ ಬಾತ್. ಓಕೆ, ಜನ್ ಕಿ ಬಾತ್ ಬಂದುಬಿಟ್ಟು ಅದು ಒಂದು ಏಜೆನ್ಸಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಅದು NDA ಎಷ್ಟು ಸೀಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ 362 to 392 ಸೀಟ್ಸ್ ಬರ್ಬೋದು ಅಂತ. ಆಮೇಲೆ ನೆಕ್ಸ್ಟು ಇಂಡಿಯಾ 1412 161.
ನೆಕ್ಸ್ಟು ಅದರ್ಸ್ ಬಂದುಬಿಟ್ಟು 10 to 20 ಅಂತ ಹೇಳಿದ್ದಾರೆ. ನೆಕ್ಸ್ಟು ಇಂಡಿಯಾ ನ್ಯೂಸ್ ಡೈನಮಿಕ್ಸ್ ಅಂತ ಒಂದು, ಸೊ ಅದು ಬಂದುಬಿಟ್ಟು ಮತ್ತೆ 371 ಅಂತ ಹೇಳಿದ್ದಾರೆ ಎನ್ ಡಿ ಎನ. ಆಮೇಲೆ ಇಂಡಿಯಾನ 125 ಅಂತ ಹೇಳಿದ್ದಾರೆ. ಆಮೇಲೆ ಅದರ್ಸ್ ಈ ಸತಿ ಇದರಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, 47 ಅಂತ ಬಂದಿದೆ ಅದರ್ಸು. ಆಮೇಲೆ ನೆಕ್ಸ್ಟು ಹೋದರೆ ರಿಪಬ್ಲಿಕ್ ಟಿ ವಿ. ಸೊ ರಿಪಬ್ಲಿಕ್ ಟಿ ವಿ ಅವರು ಎನ್ ಡಿ ಎ 359 ಸೀಟ್ಸ್ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಇಂಡಿಯಾ ಅಂತಲೇ ಮತ್ತೆ ಹೇಳ್ತಾಯಿದ್ದೀನಿ, ಇಂಡಿಯಾ ಅಂತ ಅಂದರೆ ಭಾರತ ಅಲ್ಲ, ಇಲ್ಲ ಇಂಡಿಯಾ ದೇಶ ಅಲ್ಲ, ಇಂಡಿಯಾ ಅಂತ ಅಂದರೆ ಒಂದು ಅಲಯನ್ಸು. ಈಗ 2024ಗೆ ಚೇಂಜ್ ಮಾಡ್ಕೊಂಡಿದ್ದಾರೆ, ಯು ಪಿ ಎಯಿಂದ ಇಂಡಿಯಾ ಅಂತ. ಮತ್ತೆ ಕನ್ಫ್ಯೂಷನ್ ಬೇಡ, ಇಂಡಿಯಾ ಅಂದ್ಬಿಟ್ಟು ಭಾರತ ಅಂತ ಅಂದ್ಕೊಬೇಡಿ. ಇಂಡಿಯಾ ಅಂತ ಅಂದ್ಬಿಟ್ಟು ಇಟ್ಸ್ ಅ ಯು ಪಿ ಎ ಅಲಯನ್ಸ್ ಅಷ್ಟೆ. ಸೊ ನೆಕ್ಸ್ಟು ಇಂಡಿಯಾ ರಿಪಬ್ಲಿಕ್ ಟಿ ವಿ ಅವರು ಇಂಡಿಯಾ 154 ಸೀಟ್ಸ್ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಸೊ ಇದೊಂದು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟು ಅದರ್ಸು ಮತ್ತೆ ಕಮ್ಮಿ ತೋರಿಸ್ತಾ ಇದೆ, 30 ಅಂತ. ನೆಕ್ಸ್ಟು ಟೈಮ್ಸ್ ನೌ ಅದು 358 ಅಂತ ತೋರಿಸ್ತಾ ಇದೆ ಎನ್ ಡಿ ಎ. ಆಮೇಲೆ ಇಂಡಿಯಾ ಬಂದುಬಿಟ್ಟು 152 ಅಂತ ತೋರಿಸ್ತಾ ಇದ್ದಾರೆ. ಆಮೇಲೆ ಅದರ್ಸ್ ಬಂದುಬಿಟ್ಟು 33. ಆಮೇಲೆ ನ್ಯೂಸ್ ನೇಷನ್ ಬಂದುಬಿಟ್ಟು 342ಇಂದ 378ವರೆಗೂ ತೋರಿಸ್ತಿದ್ದಾರೆ. ಆಮೇಲೆ ಇಂಡಿಯಾ ಬಂದುಬಿಟ್ಟು 153ಇಂದ 169 ತೋರಿಸ್ತಿದ್ದಾರೆ. ಈ ನ್ಯೂಸ್ ನೇಷನಲ್ಲಿ ಇಂಡಿಯಾದ ಬಂದುಬಿಟ್ಟು ಜಾಸ್ತಿ ತೋರಿಸ್ತಾ ಇದ್ದಾರೆ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಸೊ ಮತ್ತು ನ್ಯೂಸ್ ನೇಷನ್ ಅವರು ಅದರ್ಸು ಒಂದು 21 to 23 ಸೀಟ್ಸ್ ಗೆಲ್ತಾರೆ ಅಂತ ಹಾಕಿದ್ದಾರೆ. ಮತ್ತು ಇಲ್ಲಿ ಒಂದು ಕೊಲ್ಯಾಬ್ ಮಾಡ್ಕೊಂಡಿದ್ದಾರೆ ಇಂಡಿಯಾ ಟಿ ವಿ ಮತ್ತು CNX. ಸೊ ಈ ಕೊಲ್ಯಾಬು ಅವರು ಏನು ಹೇಳ್ತಿದ್ದಾರೆ ಅಂತ ಅಂದರೆ 371 to 401 ಇದೇ ಹೈಯೆಸ್ಟ್ ಕೋಟ್ ಮಾಡಿರೋದು ಇಂಡಿಯಾಗೆ. 371 to 401 ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಎನ್ ಡಿ ಎ ಅಲಯನ್ಸಿಗೆ. ಸೊ ನೆಕ್ಸ್ಟು ಇಂಡಿಯಾ ಬಂದುಬಿಟ್ಟು 109 to 139. ಇಲ್ಲೂ ನೋಡಿ, ಇಲ್ಲಿ ಜಾಸ್ತಿ ಕೊಟ್ಟರು ಅಂದ್ಮೇಲೆ ಇಲ್ಲಿ ಕಮ್ಮಿ ಯಾಕೆ ಆಗುತ್ತೆ ಆ ಇಂಡಿಯಾ ಅಲಯನ್ಸಲ್ಲಿ. ನೆಕ್ಸ್ಟ್ ಅದರ್ಸ್ ಬಂದು 28 to 38. ಆಮೇಲೆ ಇನ್ನೊಂದು ABP ನ್ಯೂಸು ಮತ್ತು ಸಿ ವೋಟರ್, ಇದು ಬಂದುಬಿಟ್ಟು ಇಂಡಿಯಾ ಅವರು 353ಇಂದ 383 ಸೀಟ್ಸ್ವರೆಗೂ ಗೆಲ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ಇಂಡಿಯಾದವರು 152ಇಂದ 182 ಸೀಟ್ಸ್ವರೆಗೂ ಗೆಲ್ತಾರೆ ಅಂತ ಹೇಳಿದ್ದಾರೆ. ಸೊ ಇನ್ನೊಂದೇನಂತ ಅಂದರೆ ಅದರ್ಸ್ ಮಾತ್ರ ಸಖತ್ ಕಮ್ಮಿ ತೋರಿಸಿದ್ದಾರೆ, ಇದರಲ್ಲಿ ಸಖತ್ ಕಮ್ಮಿ ತೋರಿಸಿದ್ದಾರೆ. ಬರೀ 4ರಿಂದ 12 ಜನ ಅದರ್ಸ್ ವಿನ್ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಇಷ್ಟಾಗಿತ್ತು ಎಕ್ಸಿಟ್ ಪೋಲ್, ಭಾರತದ ಲೋಕಸಭಾ ಎಕ್ಸಿಟ್ ಪೋಲ್ ಇಷ್ಟ ಆಗಿತ್ತು. ಸೊ ಈಗ ಮೇನ್ ಕನ್ಕ್ಲೂಷನಿಗೆ ಬಂದುಬಿಡೋಣ. ಸೊ ಕನ್ಕ್ಲೂಷನ್ ಏನಪ್ಪ ಅಂತ ಅಂದರೆ, ಭಾರತದ ಲೋಕಸಭಾ ಎಲೆಕ್ಷನ್ಗೆ ಒಟ್ಟು ಸೀಟ್ ಬಂದ್ಬಿಟ್ಟು 545 ಸೀಟ್ಸು. ಸೊ 545 ಸೀಟ್ಸಲ್ಲಿ 543 ಸೀಟ್ಸ್ ಬಂದ್ಬಿಟ್ಟು ನಮ್ಮ ಎಲೆಕ್ಷನ್ನಿಂದ ನಾಮಿನೇಟ್ ಆಗಿ ಲೋಕಸಭಾ ಹೌಸಿಗೆ ಹೋಗ್ತಾರೆ, ಅಂದರೆ ನಾವು ಏನು ಎಲೆಕ್ಟ್ ಮಾಡ್ತೀವೋ ಅದ್ರ ಮೇಲೆ. ಆಮೇಲೆ ಇನ್ನು 2 ಸೀಟ್ ಬಂದುಬಿಟ್ಟು ಆಂಗ್ಲೋ ಇಂಡಿಯನ್ಸಿಗೆ ರಿಸರ್ವ್ ಆಗಿರುತ್ತೆ. ಸೊ ಅದು ಬೇರೆ ಥರ ವರ್ಕ್ ಆಗುತ್ತೆ, ಬಟ್ ವಿಲ್ ಬಿ ನಾಟ್ ಎಲೆಕ್ಟಿಂಗ್ ದಮ್, ಅದೊಂದಿದೆ. ಸೊ ಇವಾಗ 543 ಸೀಟ್ಸಿಗೆ ಆಲ್ಮೋಸ್ಟು ಎಲ್ಲರೂ ಏನು ಹೇಳ್ತಿದ್ದಾರೆ ಅಂತ ಅಂದರೆ ಎನ್ ಡಿ ಎ 350 ಗೆಲ್ಲುತ್ತೆ. ಆಮೇಲೆ ಈ ಇಂಡಿಯಾ, ಒಂದು ನಿಮಿಷ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಸೊ 543 ಮೈನಸ್ 350 ಬೈ ಆ್ಯಾವ್ರೇಜ್ ತೊಗೊಂಡಿದ್ದೀನಿ. ಸೊ 193 ಬರುತ್ತೆ. ಸೊ 193 ಸೀಟ್ಸು ಇನ್ನು ಉಳಿದಿರುತ್ತೆ. ಸೊ 350 ಸೀಟ್ಸ್ ಬಂದ್ಬಿಟ್ಟು ಎನ್ ಡಿ ಎ ಅವರು ಆಗಲೇ ತೊಗೊಂಡಿದ್ದಾರೆ. ಸೊ ಉಳಿದಿದ್ದು 193 ಸೀಟ್ಸಲ್ಲಿ ಒಂದು 150 ಸೀಟ್ಸು ಇಂಡಿಯಾ ಅಲಯನ್ಸಿಗೆ ಬರ್ಬೋದು. ಆಮೇಲೆ ಇನ್ನು ಮಿಕ್ಕಿದ್ದು 43 ಸೀಟ್ಸು ಅದರ್ಸಿಗೆ ಬರ್ಬೋದು. ಸೊ ನನ್ನ ಪ್ರೆಡಿಕ್ಷನ್ ಬಂದ್ಬಿಟ್ಟು ಈ ಥರ ಇದೆ. ನೋಡೋಣ ಮೇಯ್ನ್ ಎಲೆಕ್ಷನ್ ರಿಸಲ್ಟ್ಸ್ ಬಂದಮೇಲೆ, ಅದು 2024 ಭಾರತದ ಲೋಕಸಭಾದ 2024 ಎಲೆಕ್ಷನ್ ರಿಸಲ್ಟ್ಸ್ ಬಂದಮೇಲೆ ಇನ್ನು ಪರ್ಫೆಕ್ಟ್ ಪಿಕ್ಚರ್ ಗೊತ್ತಾಗುತ್ತೆ. ಸೊ ನನ್ನ ಪ್ರಕಾರ 350, 150, 43 ಈ ಥರ ಇದೆ ನನ್ನ ನಂಬರ್ಸು. ಸೊ ಇಷ್ಟಾಗಿತ್ತು ಭಾರತದ ಲೋಕಸಭಾ ಎಲೆಕ್ಷನ್ 2024ನ ಎಕ್ಸಿಟ್ ಪೋಲ್ ಬಗ್ಗೆ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವಿಷಯ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ, ಹಾಗೂ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಕಮೆಂಟು
ಸೊ ನಿಮಗೆ ಹೇಗೆ ಅನಿಸ್ತು ಈ ಎಕ್ಸಿಟ್ ಪೋಲ್ ಬಗ್ಗೆ ನಾನು ಹೇಳಿದ್ದು ತಿಳಿಸ್ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ನೀವು ಬೇಕಾದ್ರೆ ಕಮೆಂಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು.